ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಖಿಸುನಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡಬೇಕು ಅಂತ. ಸೊ ನಾವು ಇವತ್ತು ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅಂತ ನೋಡೋಣ. ಕಮ್ ಲೆಟ್ಸ್ ಗೋ. ನೋಡಿ ನಾವು ಟೂ ವೀಲರಲ್ಲಿ ಹೋಗಬೇಕು ಅಂತ ಹೇಳಿ ಅಂತ ನಮ್ಮ ಮನೆಯವ್ರು ಡಿಸೈಡ್ ಮಾಡಿ ರೆಡಿ ಆಗ್ತಾ ಇದ್ದಾರೆ. ಹಾಗೆ ನಾವು ರೆಡಿಯಾಗಿ ಹೊರಟಾಯಿತು. ಹಾಗೆ ನಾವು ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಈ ಬೆಂಗಳೂರಲ್ಲಿ ಟ್ರಾಫಿಕ್ ಇದೆ ಅಂದರೆ ಈ ಟ್ರಾಫಿಕಲ್ಲಿ ಸಿಕ್ಕಾಕೊಂಡವ್ರ ಜೀವನ ಅಂತೂ ಕತೆ ಆಗೋಗಿರುತ್ತೆ. ನೋಡಿ ಹಾಗೆ ನಮ್ಮ ಚಿತ್ರದುರ್ಗದ ಬಸ್ ಕಾಣಿಸ್ತಾ ಇದೆ. ಎಲ್ಲಾದರೂ ನಮ್ಮದು ಚಿತ್ರದುರ್ಗ ಚಳ್ಳಕೆರೆ ಬಸ್ ಕಾಣಿಸಿದ್ರೆ ಮಾತ್ರ ಏನೋ ಒಂಥರ ಖುಷಿ ಆಗ್ತಿರುತ್ತೆ ಮನಸ್ಸಲ್ಲಿ. ನಾವು ಹೋಗ್ತಾ ಇರೋದೇ ಯಶವಂತಪುರದ ಮೇಲೆ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಥಿಂಕ್ ಮಾಡ್ತಿದ್ದೀರಾ? ನೋಡಿ ಸರ್ಕಲ್ ಮಾರಮ್ಮ ಟೆಂಪಲ್ ಕ್ಲೋಸ್ ಆಗಿತ್ತು, ಓಪನ್ ಇದ್ದಿದ್ರೆ ಹೋಗಿ ಬರೋಣ ಅಂದ್ಕೊಂಡಿದ್ವಿ. ಸೊ ಈಗ ನಾವು ಬಂದಾಯಿತು. ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೆ ಕೆಲವರಿಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಇವತ್ತು ಅಂತ. ತುಂಬ ದಿನ ಆದಮೇಲೆ ಶಾಪಿಂಗ್ ಮಾಡಬೇಕು ಅಂತ ಇವತ್ತು ಫ್ರೀ ಮಾಡಿಕೊಂಡು ಶಾಪಿಂಗ್ ಬಂದಾಯಿತು. ಇಲ್ಲಿರೋ ಸುದರ್ಶನ್ ಸಿಲ್ಕಲ್ಲಿ ನಮ್ಮ ಕಾಟೇರ ಹೀರೋಯಿನ್ ನೋಡಿ ಹೇಗೆ ಮಿಂಚ್ತಿದ್ದಾರೆ ಅಂತ. ಎಷ್ಟು ಬಿಸಿಲಿದೆ ಅಂದರೆ ಯಪ್ಪ, ಬೆಂಗಳೂರಲ್ಲೂ ಎಷ್ಟು ತುಂಬಾ ಬಿಸಿಲಿದೆ. ಬೆಂಗಳೂರಲ್ಲಂತೂ ಈ ವಾಟರ್ ಸಪ್ಲೈ ಗಾರ್ಡ್ಸ್ ಯಾವಾಗಲೂ ಬೇಸಿಗೆಗಾಲದಲ್ಲಿ ತುಂಬಾ ನೋಡ್ತಿರ್ತೀವಿ. ಸೊ ಅದಕ್ಕೆ ನೀರನ್ನ ಹಿತಮಿತವಾಗಿ ಬಳಸಿ ಹಾಗೆ ಸೇವ್ ಮಾಡಿ. ನಾವು ಬಂದಿದ್ದೆ ಇವತ್ತು ಮಂತ್ರಿ ಮಾಲ್ಗೆ. ಮಂತ್ರಿ ಮಾಲಲ್ಲಿ ನಾವು ಎಲ್ಲಿಗೆ ಹೋಗ್ತೀವಿ, ಏನು ತಗೋತೀವಿ ಅಂತ ನೋಡೋಣ. ಹಾಗೆ ಗಾಡಿ ಪಾರ್ಕ್ ಮಾಡಬೇಕು ಅಂತ ಹೇಳಿ ನಾವು ಬಂದಾಯಿತು. ಗಾಡಿ ಪಾರ್ಕ್ ಮಾಡೋ ಹತ್ರನೂ ಕೂಡ ಸ್ವಲ್ಪ ಬ್ಯುಸಿ ಇತ್ತು. ಸೊ ಗಾಡಿ ಪಾರ್ಕ್ ಮಾಡ್ತಾ ಇದ್ದೀವಿ. ಇಲ್ಲಿ ತುಂಬಾ ಫಾರ್ಮಾಲಿಟೀಸ್ ಎಲ್ಲ ಇರುತ್ತೆ ಈ ಮಾಲ್ ಸೈಡ್ಗೆ. ಹೇಳ್ತಾ ಇದ್ದೆ ಅಲ್ಲಿ ತುಂಬ ಇವೆಂಟ್ಸ್ ಎಲ್ಲ ನಡೀತಾ ಇತ್ತು. ಸಾಂಗ್ಸ್ ಏನು ಮಾಡ್ತಿದ್ದಾರೆ ಎಲ್ಲ ತುಂಬ ಇತ್ತು. ನೋಡೋರೆಲ್ಲ ಕೂತ್ಕೊಂಡು ನೋಡ್ಬೋದಿತ್ತು, ಬಟ್ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿಕೊಂಡು ಮುಂದೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಎಲ್ಲಿ ತಗೋಬೇಕು, ಏನು ತಗೋಬೇಕು ಏನೋ ಗೊತ್ತಿಲ್ಲ. ಸುಮ್ಮನೆ ರೌಂಡ್ ಹೊಡ್ಕೊಂಡು ಮುಂದೆ ನಮಗೆ ಬೇಕಾಗಿರೋದನ್ನು ಹುಡ್ಕೊಂಡು ಹೋಗ್ತಾನೇ ಇದ್ದೀವಿ. ಹಾಗೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಯಾರೆಲ್ಲ ಮಂತ್ರಿ ಮಾಲ್ಗೆ ಬರ್ತೀರಾ ಆ್ಯಂಡ್ ಯಾರೆಲ್ಲ ಮಂತ್ರಿ ಮಾಲಲ್ಲಿ ತುಂಬ ಇಷ್ಟಪಟ್ಟು ಏನು ನಾನು ಪರ್ಚೇಸ್ ಮಾಡ್ತೀರಾ ಅಂತ. ಸೊ ನೋಡಿ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಅವ್ರು ಅಳ್ತಾರೋ ನಗ್ತಾರೋ ಏನೋ ಗೊತ್ತಿಲ್ಲ. ಸೊ ಹಾಗೆ ಮೇಲೆ ಒಂದು ರೌಂಡ್ ನೋಡಿ ಹೇಗಿದೆ ಅಂತ. ನಾನು ವಿಡಿಯೋ ನೋಡ್ತಾ ಇರೋರು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ಮಂತ್ರಿ ಮಾಲಿಗೆ ಬಂದು ಶಾಪ್ ಮಾಡಿರ್ತೀರ ಅಂತ ಅನ್ಕೋತಿದ್ದೀನಿ. ನಾನು ಅಷ್ಟಾಗಿ ಏನು ಬಂದಿಲ್ಲ. ನಾನು ಬಂದಾಗಿಂದ ಒಂದು 4-5 ಟೈಮ್ಸ್ ಬಂದಿರ್ಬೋದೇನೋ ಅಷ್ಟೇ ನಾನು ಬೆಂಗಳೂರಿಗೆ ಬಂದಾಗಿಂದನೂ. ನಮ್ಮಂಥ ಮಿಡಲ್ ಕ್ಲಾಸ್ಗೆಲ್ಲ ಎಲ್ಲಿಂದ ಆಗಬೇಕು ಈ ಥರ ಇಷ್ಟು ಕಾಸ್ಟ್ಲಿ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡೋದಕ್ಕಾಗಿರ್ಬೋದು, ಹಾಗೆ ಯೂಸ್ ಮಾಡೋದಕ್ಕಾಗಿರ್ಬೋದು. ನಾವು ಯಾವಾಗಲೂ ಚೀಪ್ ಆ್ಯಂಡ್ ಬೆಸ್ಟಾಗೆ ನೋಡ್ತಿರ್ತೀವಲ್ವ. ಸೊ ಮಿಡಲ್ ಕ್ಲಾಸ್ ಮೆಂಟಾಲಿಟಿನೇ ಆಗಿರುತ್ತೆ ಅಲ್ವಾ. ಸೊ ನೋಡಿ ಹಾಗೆ ಎಲ್ಲಿಗೆ ಹೋಗಬೇಕು ಬಂದಾಯಿತು. ನಾವು ಎಲ್ಲಿಗೆ ಹೋಗಬೇಕು ಅನ್ನೋದು ಬಂದಾಯಿತು. ನೋಡಿ ನನ್ನ ಫೇವ್ರೆಟ್ ಬಿಸ್ನೆಸ್ ಮ್ಯಾನ್ ಅವರ ಒಂದು ಬ್ರ್ಯಾಂಡ್ ಆಗಿರೋ ಜುಡಿಯೋ. ಸೊ ಜುಡಿಯೋದೊಳಗೆ ನಾವು ಬಂದಿವಿ. ಜುಡಿಯೋದಲ್ಲಿ ಏನಾದರೂ ಪರ್ಚೇಸ್ ಮಾಡೋಣ ನೋಡೋಣ ಅಂತ ಹೇಳಿ ಬಂದಿದ್ದಾಯಿತು. ನಾವು ಮಂತ್ರಿ ಮಾಲಲ್ಲಿ ಜುಡಿಯೋಗೆ ಬಂದಿದ್ದಿದೆ ಫಸ್ಟು. ಯಲಹಂಕ ಹೆಬ್ಬಾಳ ಆ ಸೈಡೆಲ್ಲ ಹೋಗಿದ್ವಿ, ಬಟ್ ಇಲ್ಲಿ ಯಾವತ್ತೂ ಬಂದಿರಲಿಲ್ಲ ಜುಡಿಯೋಗೆ. ಇವತ್ತೇ ಜುಡಿಯೋಗೆ ಬಂದಿದ್ದು. ನೋಡಿ ನಾನು ಸ್ಲಿಪ್ಪರ್ ನೋಡ್ತಾ ಇದ್ದೀನಿ. ನನಗೆ ಅದಷ್ಟು ಸೆಟ್ ಆಗ್ತಿಲ್ಲ. ಕಲರ್ ಬೇರೆ ನನಗೆ ಇಷ್ಟ ಆಗಿರೋ ಕಲರ್ ಇರಲಿಲ್ಲ. ಕಲರ್ ಸಿಕ್ಕಿದಾಗ ನನಗೆ ಸೈಜ್ ಸಿಗ್ತಾ ಇರಲಿಲ್ಲ. ಸೊ ಇದೇ ಕತೆ ಆಗುತ್ತಲ್ವ ಹೆಣ್ಮಕ್ಳಿಗೆ, ಯಾವಾಗೂ ಚೇಂಜ್ ಕಲರ್ ಬೇಕು, ಚೇಂಜ್ ಸೈಜ್ ಬೇಕು. ಸೊ ಅದು ಸಿಕ್ಕಲ್ಲ, ನಾವು ಬಿಡಲ್ಲ. ಅದೇ ಥರ ಅದಾದಮೇಲೆ ನಾನು ಯಾವುದೋ ಒಂದು ತೊಗೊಂಡಾಯ್ತು. ನೆಕ್ಸ್ಟ್ ನಮ್ಮ ಮನೆಯವ್ರು ತೊಗೋಬೇಕು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ನೋಡೋಣ ಅಂತ ಹೋಗ್ತಿದ್ವಿ. ನಮ್ಮ ಮನೆಯವ್ರು ಯಾವುದನ್ನು ಬೇಗ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇಲ್ಲ, ಹಾಗೆ ಸೆಲೆಕ್ಟ್ ಮಾಡಿ ತಗೊಳ್ಳೋದು ಇಲ್ಲ. ಅವ್ರಿಗೆ ನಾವೇ ಹೇಳಬೇಕು ಒತ್ತಿ ಇದನ್ನು ತಗೊಳ್ಳಿ ಅಂತ ಅವಾಗಲೇ ತಗೊಳ್ಳೋದು. ಅಲ್ಲಿವರೆಗೂ ಯಾವುದ್ರ ಮೇಲೂ ಆಸೆ ಪಡಲ್ಲ. ಒಂಥರ ಜೀವನ ನಮ್ಮ ಮನೆಯವ್ರದ್ದು. ಯಾವುದೂ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ ಅವರು. ಎಷ್ಟು ಸಲ ಯೋಚನೆ ಮಾಡ್ತಾರೆ ಗೊತ್ತಾ, ಏನಾರ ಒಂದು ತಗೋಬೇಕು ಅಂದರೆ. ಬಟ್ ನಾನು ಆಗಲ್ಲ. ನಂದು ಒಂಥರ ಮೆಂಟಲಿಟಿ, ಅವರದ್ದು ಒಂಥರ ಮೆಂಟಲಿಟಿ. ನನಗಂತೂ ಗೊತ್ತಿಲ್ಲ ದೇವ್ರು ನಮ್ಮಿಬ್ಬರನ್ನೂ ಅದು ಹೇಗೆ ಒಂದು ಮಾಡ್ದ ಅಂತ. ಇಲ್ಲೊಂದು ಪಾಪು ಹೋಗ್ತಿದ್ದೆ ನೋಡಿ, ಎಷ್ಟು ಕ್ಯೂಟಾಗಿದೆ ಅಲ್ವಾ. ತುಂಬ ಕ್ಯೂಟಾಗಿ ಮಾತಾಡ್ತಿತ್ತು. ಅವ್ರ ಪೇರೆಂಟ್ಸ್ ಪರ್ಮಿಷನ್ ಇಲ್ದಲೇ ಅದ್ರ ವಿಡಿಯೋ ತಗೊಳ್ಳೋದಕ್ಕಾಗೋದಿಲ್ಲ ಅಂತ ನಾನು ತಗೊಂಡಿಲ್ಲ ಅಷ್ಟೇ. ಹಾಗೆ ನಮ್ಮ ಅವಿಸ್ರಾಜ್ಗೆ ಬಟ್ಟೆ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಅವನ ಸೈಜ್ ನನಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಾಗೋದಿಲ್ಲ, ಆದರೂ ಕೂಡ ನೋಡೋಣ ಅಂತ ನೋಡಿದೆ. ಅದಾದಮೇಲೆ ಯಾಕೆ ಬೇಕು ಮತ್ತೆ ಇದನ್ನು ರಿಟರ್ನ್ ಮಾಡೋದಕ್ಕೆ ಬರೋದು, ಅದೆಲ್ಲ ಕತೆ ಜೀವನ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅವನೇ ಬಂದಾಗ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ
ಸುಮ್ಮನೆ ಅದೇ ನೋಡೋಣ, ಅವನನ್ನು ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀನಿ. ನೋಡಿ ನಾವು ಮಂತ್ರಿ ಮಾಲಿಂದ ತಗೊಂಡು ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಎಷ್ಟು ಟೈಮ್ ಆಗಿದೆ ಅಂತೇಳಿ ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದೆ ಮಲ್ಲೇಶ್ವರಂ ಶಾಪಿಂಗ್ಗೆ. ನನಗೆ ಈ ಮಲ್ಲೇಶ್ವರಂ ಚಿಕ್ಕಪೇಟೆ ಈ ಥರ ಎಲ್ಲ ಸ್ಟ್ರೀಟ್ ಮಾರ್ಕೆಟು ಶಾಪ್ ಮಾಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದು ಯಾಕಂತ ಗೊತ್ತಿಲ್ಲ, ನನಗೆ ಅದೇನೋ ಒಂಥರ ಸುತ್ತಾಡಬೇಕು ಅಂದ್ರೇ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ಜೊತೆ ನಮ್ಮ ಮನೆಯವರು ಸುತ್ತುತ್ತಿದ್ದಾರೆ. ತುಂಬ ಹೊಟ್ಟೆ ಸೇತಿತ್ತು ಅಂತ ನಾವು ಹಾಗೆ ಏನಾದರೂ ತಿನ್ನೋಣ ಸ್ವಲ್ಪ ಅಂತ ಬಂದಾಯಿತು. ಸೊ ಇಲ್ಲೊಂದು ಹೋಟೆಲ್ ಇತ್ತು, ಆ ಹೋಟೆಲ್ಗೆ ಬಂದಾಯಿತು. ನಾವು ಮಲ್ಲೇಶ್ವರಮಿಗೆ ತುಂಬ ಟೈಮ್ ಬರ್ತೀವಿ, ಆದರೆ ಈ ಹೋಟೆಲ್ಗೆ ಯಾವತ್ತೂ ತಿನ್ನೋದಕ್ಕೆ ಹೋಗಿರಲಿಲ್ಲ. ಇವತ್ತೇ ಫಸ್ಟ್ ನಮಗೆ ತುಂಬ ಹಸಿವಾಗ್ತಿತ್ತು ಅಂಥೇಳಿ ಹತ್ರದಲ್ಲೇ ಇದು ಕಾಣಿಸ್ತು ಅಂತ ಇಲ್ಲಿಗೆ ಬಂದಾಯಿತು. ಸೊ ಇಲ್ಲಿ ಊಟನ ತೊಗೊಂಡ್ವಿ. ಊಟ ನಾವು ಕೊಟ್ಟಿರೋ ಅಮೌಂಟ್ಗೆ ಸ್ಯಾಟಿಸ್ಫೈಡ್ ಏನೂ ಆಗಲಿಲ್ಲ, ಬಟ್ ಹೊಟ್ಟೆ ಹಸ್ತಿತ್ತು. ಅನ್ನಪೂರ್ಣೇಶ್ವರಿ ಮುಂದೆ ದಿಮಾಕ್ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ಅದನ್ನೇ ತಿಂದು ಬಂದಾಯಿತು. ಮಲ್ಲೇಶ್ವರಂ ಅಂದ್ರೇ ಹೆಣ್ಮಕ್ಳು ಶಾಪಿಂಗ್ ಆಗಿರುತ್ತೆ ಅಲ್ವಾ. ಸೊ ಗಂಡ್ಮಕ್ಳು ನಮ್ಮ ಸೇಫ್ಟಿಗೆ ಬರ್ತಾರೆ, ನಮ್ಮ ಜೊತೆಗೆ ಬರ್ತಾರೆ ಅಷ್ಟೇ. ಅವ್ರಿಗಂತಲೇ ಏನೂ ಸ್ಪೆಷಲ್ಲಾಗಿ ಏನೂ ಸಿಗೋದಿಲ್ಲ. ಬಟ್ ನಾವು ಹೆಣ್ಮಕ್ಳದ್ದು ಏನೋ ಒಂಥರ ಎಲ್ಲಿ ಹೋದರೂ ಕೂಡ ಹೆಣ್ಮಕ್ಳು ಬಟ್ಟೆಗಳೇ ಸಿಗುತ್ತೆ. ಹೆಣ್ಮಕ್ಳದ್ದು ಏನೇನು ಯೂಸ್ ಮಾಡ್ತಿರ್ತೀವೋ ನಮ್ಮದು ಎಲ್ಲನೂ ಈ ಜ್ಯುವೆಲರೀಸ್ ಆಗಿರ್ಬೋದು ಪ್ರತಿಯೊಂದು ಸಿಕ್ಕುತ್ತೆ. ಬಟ್ ಗಂಡು ಮಕ್ಕಳಿಗೆ ಅಷ್ಟೊಂದು ಎಲ್ಲಿ ಹೋದ್ರೂ ಸಿಗೋದಿಲ್ಲ. ಅವರದ್ದೆಲ್ಲ ಸ್ವಲ್ಪ ರೇರ್ ಶಾಪ್ಗೆ ಹೋಗಿ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ನಮ್ಮ ಮನೆಯವರೇನೂ ತೊಗೊಂಡಿರಲಿಲ್ಲ, ನಾನಿನ್ನು ಬರೀ ನನಗೆ ಶಾಪ್ ಮಾಡಿದ್ದಾಯಿತು. ಮಲ್ಲೇಶ್ವರಂ ತುಂಬಾ ಓಡಾಡು ಎಷ್ಟು ಓಡಾಡೋದು, ಆದರೂ ಕೂಡ ನಂಗೆ ಸುಸ್ತಾಗ್ತಿಲ್ಲ. ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಅಂತ ಬಂದಾಯಿತು. ಇದು ಕೂಡ ಕ್ಲೋಸ್ ಆಗಿತ್ತು, ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ. ಮಲ್ಲೇಶ್ವರಂ 8th ಕ್ರಾಸ್ ಅಂದ್ರೇ ಕಾಲಿಡೋಕ್ಕಾಗದೇ ಇರೋಷ್ಟು ಬ್ಯುಸಿ ಇರ್ತಿತ್ತು. ಬಟ್ ಯಾಕೆ ಅಂತ ಗೊತ್ತಿಲ್ಲ, ಅಲ್ಲಿ ರೋಡ್ ಸೈಡ್ ಇದ್ದಿದ್ದು ಬಟ್ಟೆ ಶಾಪ್ಸ್ ಎಲ್ಲ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ ಪೊಲೀಸು. ನೋಡಿ ನಾನೊಂದು ಕಾಲಿಗೆ ಹಾಕೋದೊಂದು ಈ ಥರದ್ದು ಬೇಕಿತ್ತು ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ. ಮಲ್ಲೇಶ್ವರಮಿಂದ ಹೊರಟಿದ್ದೀವಿ. ನೋಡಿ ಟೈಮ್ ಈಗ 6:34 ಆಗಿದೆ. ಸೊ ಹಾಗೆ ಇಲ್ಲೊಂದು ಸೈಡಲ್ಲಿ ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಹೂವಿನ ಹಾರಗಳದ್ದೆಲ್ಲ. ಅಂದರೆ ಮಲ್ಲೇಶ್ವರಮಲ್ಲಿ ಸೂಪರಾಗಿ ಆ ರೋಡಲ್ಲಿ ಹೋಗೋ ಟೈಮಲ್ಲೇ ನಮಗೆ ಅದ್ರ ಸ್ಮೆಲ್ ಘಮ್ ಅಂತ, ಆ ಸುಗಂಧರಾಜ ಆಗಿರ್ಬೋದು ಅಥವಾ ಸಂಪಿಗೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಸಂಜೆ ಆಗೋಗಿತ್ತು. ನಾವು ಮಲ್ಲೇಶ್ವರಂ ಎಲ್ಲ ಸುತ್ತಾಡಿ ಶಾಪ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ. ನಾನು ಮನೆಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ ನಿಮಗೆ ಏನೇನು ತೊಗೊಂಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಸೊ ಈ ರೋಡಲ್ಲಿ ಹೋಗ್ತಾನೆ ಇದ್ದೀವಿ. ಇಲ್ಲೂ ಕೂಡ ಸಂಜೆ ಆದಮೇಲೆ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ವಲ್ಪ ಓಕೆ ಇತ್ತು ಅಷ್ಟೇನು, ತುಂಬ ಟ್ರಾಫಿಕ್ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಬೇಗ ಹೋಗೋಣ, ಮತ್ತು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಮತ್ತೆ ಇನ್ನೂ ಲೇಟ್ ಆಗುತ್ತೆ ಅಂತೇಳಿ ಹೋಗ್ತಾ ಇದ್ದೀವಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ಮೊದಲನೇದಾಗಿ ವಿಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ, ನಿಮಗೆ ಇಷ್ಟ ಆದರೆ ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಊರ ಸೈಡೆಲ್ಲ 10 ಕಿಲೋಮೀಟರ್ 15 ಕಿಲೋಮೀಟರ್ ಅಂದರೆ ನಾವು ಎಷ್ಟು ಬೇಗ ಹೋಗ್ಬಿಡ್ತೀವಿ. ಆದರೆ ಬೆಂಗಳೂರಲ್ಲಿ 1-2-3 ಕಿಲೋಮೀಟರ್ಸ್ನ ನಾವು ಹೋಗೋದಕ್ಕೇ ಎಷ್ಟು ಟೈಮಾಗಿ ಹೋಗಿರುತ್ತೆ ಅಂದರೆ ನಮ್ಗೆ 1 hour 2 hour ತೊಗೊಂಡ್ಬಿಡುತ್ತೆ. ಒಂದೊಂದು ಸಲ ನಾವು ಟ್ರಾಫಿಕಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ದೀವಿ ಅಂದರೆ. ಸೊ ನೋಡಿ ನಾವು ಬಂದಾಯಿತು. ಇದು ನಾವಿರೋ ಸೈಡ್ ಇರೋ ಡಿಮಾರ್ಟಲ್ಲೂ ಶಾಪ್ ಮಾಡೋದಿತ್ತು. ಬಟ್ ಆಲ್ರೆಡಿ ಕತ್ಲಾಗಿ ಹೋಗಿತ್ತು ಅಂತ ನಾವು ಎಲ್ಲೂ ಹೋಗ್ತಾ ಇಲ್ಲ, ಡೈರೆಕ್ಟ್ ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಬಿಸಿಲಲ್ಲಿ ತುಂಬ ಸುತ್ತಾಡಿ ಸುಸ್ತಾಗಿತ್ತು. ಹಾಗೆ ಹೋಗೋ ದಾರಿಲೇ ಒಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀವಿ. ನಾವು ಯಾವಾಗೂ ರೆಗ್ಯುಲರಾಗಿ ಇಲ್ಲಿ ಜ್ಯೂಸ್ ಕುಡಿತಾನೆ ಇರ್ತೀವಿ. ಯಾವ ಕಾಲ ಆಗಿರ್ಬೋದು, ಅಂದರೆ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಆದರೂ ಕೂಡ ನಾವು ಜ್ಯೂಸ್ ಅಂತ ಅದರಲ್ಲೂ ಫ್ರೆಶ್ ಜ್ಯೂಸನ್ನ ನಾವು ಕುಡಿತಾನೆ ಇರ್ತೀವಿ. ಸೊ ಇದು ನಾವು ಯಾವಾಗಲೂ ಇಲ್ಲೇ ಜಾಸ್ತಿ ಕುಡಿಯೋದು. ಗಜಾನನ ಫ್ರೂಟ್ಸ್ ಜ್ಯೂಸ್ ಸೆಂಟರ್ ಅಂತ ಇದೆಯಲ್ಲ, ಇಲ್ಲಿ ಇವ್ರು ಬೇರೆ ಕಡೆ ಇತ್ತು ಅಂಗಡಿ, ಬಟ್ ಇಲ್ಲಿ ಇವಾಗ ಶಿಫ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಜ್ಯೂಸ್. ನಾನು ಸಪೋಟ ಜ್ಯೂಸ್ ತೊಗೊಂಡೆ. ಹಾಗೆ ನಮ್ಮ ಮನೆಯವ್ರು ನೋಡಿ ಪೈನಾಪಲ್ ಜ್ಯೂಸ್ ತೊಗೊಂಡ್ರು. ಬೇಡ ಅಂದಿದ್ರು ಮುಂಚೆನೇ, ಆಮೇಲೆ ಅದು ಯಾಕೆ ಗೊತ್ತಿಲ್ಲ ಏನು ಮನಸ್ಸಿಗೆ ಬಂತು, ಮತ್ತು ಇಲ್ಲ ನಾನು ಕುಡಿತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಕುಡಿತಾ ಇದ್ದಾರೆ. ಸೊ ಜ್ಯೂಸ್ ಕುಡ್ಕೊಂಡು ನಮ್ಮ ಕೆಲಸ ಎಲ್ಲ ಮುಗಿತೀವಿ, ಇನ್ನೇನೂ ಇಲ್ಲ. ಸೊ ಮನೆಗೆ ಬಂದಾಯಿತು. ನೋಡಿ ಮನೆಗೆ ಬಂದಾದಮೇಲೆ 7:28 ಆಗಿದೆ. ಈಗ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲಗೋದಷ್ಟೇ. ನೆಕ್ಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಬಾಯ್.